ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತೀನಿ. ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನು ಕತೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಮಹಾಭಾರತ ಕಾವ್ಯ. ಈ ಕಥೆಯಲ್ಲಿ ಬರುವಂಥ ಒಂದು ವಿಶೇಷವಾದ ಪಾತ್ರ, ಒಂದು ವಿಶಿಷ್ಟವಾದ ವ್ಯಕ್ತಿ ಬಗ್ಗೆ ನಾನು ಇಲ್ಲಿ ಹೇಳ್ತೀನಿ. ಆ ವ್ಯಕ್ತಿ ಯಾರಪ್ಪ ಅಂದರೆ, ಇವ್ರು ನೋಡಿ, ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾರೆ. ಯಾರು ಏನು ಕೇಳಿದ್ರು ಕೊಡ್ತಾರೆ. ಆದರೆ ಅವರೆಷ್ಟೇ ಒಳ್ಳೇದು ಮಾಡಿದರೂ ಕೂಡ, ಎಲ್ರಿಗೂ ಒಳಿತನ್ನು ಮಾಡಿದರೂ ಕೂಡ ಅವರಿಗೆ ಬರೀ ನಷ್ಟನೇ ಆಗುತ್ತೆ. ಅವ್ರಿಗೆ ಸಾಕಷ್ಟು ಕಷ್ಟಗಳು ಬರ್ತವೆ. ಅವರು ಒಳ್ಳೆತನನೇ ಅವರಿಗೆ ಮುಳ್ಳಾಗುತ್ತೆ. ಎಲ್ರಿಗೂ ಒಳ್ಳೇದು ಮಾಡೋ ಅಂಥ ಈ ವ್ಯಕ್ತಿಗೆ ಹುಟ್ಟಿದಾಗಿನಿಂದ ಸಾಯೋವರೆಗೂ ಕೂಡ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ಬೇಕಾದಂಥ ಸಂದರ್ಭ ಬರುತ್ತೆ. ಆ ವ್ಯಕ್ತಿ ಯಾರಪ್ಪ ಅಂತಂದರೆ, ಮಹಾಭಾರತದಲ್ಲಿ ಬರುವಂಥ ವಿಶೇಷ ಪಾತ್ರ ಅದು ಕರ್ಣನ ಪಾತ್ರ. ಕರ್ಣನ ಕಥೆಯನ್ನು ಕೇಳಿದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೂ ಕೂಡ ತುಂಬ ನೋವಾಗುತ್ತೆ. ನಮ್ಮ ಕಣ್ಣಂಚಲ್ಲೂ ಕೂಡ ಹನಿ ನೀರು, ಕಣ್ಣೀರು ಬರೋ ಅಂಥ ಸಂದರ್ಭ ಸೃಷ್ಟಿಯಾಗುತ್ತೆ ಕರ್ಣನ ಕಥೆಯನ್ನು ಕೇಳಿದಾಗ. ಹಾಗಾದರೆ ಈ ಕರ್ಣನಿಗೆ ಇಷ್ಟೆಲ್ಲ ಕಷ್ಟಗಳು ಯಾಕೆ ಬಂದವು? ಆತ ಒಳ್ಳೆಯವನು ಅಂತ ಹೇಳ್ತೀವಿ, ಒಳ್ಳೆಯವನಿಗೆ ಒಳ್ಳೇದಾಗಬೇಕಲ್ಲ. ಹಾಗಾದರೆ ಆತ ಯಾಕೆ ಕಷ್ಟಗಳನ್ನು ಅನುಭವಿಸ್ದ ಅನ್ನೋದಕ್ಕೆ ನಾನು ಕಾರಣವನ್ನು ಈ ಕಥೆಯಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ನೋಡ್ತಾ ಇರೋವಂಥವ್ರು ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏನು ಕತೆ ಅಂತಂದರೆ, ಹೀಗೆ ಒಂದು ಸಲ ಈ ಚತುರ್ಮುಖ ಬ್ರಹ್ಮ ಎಲ್ಲ ದೇವತೆಗಳನ್ನು ಕರೆದು ಹೇಳ್ತಾನೆ, ಈಗ ಶ್ರೀಹರಿ ಭೂಮಿಯಲ್ಲಿ ಅವತಾರವನ್ನು ತಾಳ್ತಾ ಇದ್ದಾರೆ. ಆಗ ನೀವೆಲ್ಲರೂ ಹರಿಯ ಸೇವೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಮತ್ತು ಹರಿಯ ಸೇವೆಯನ್ನು ಮಾಡೋದ್ರ ಮೂಲಕ ನೀವು ಅಲ್ಲಿ ಹರಿಯಿಂದ ಮೆಚ್ಚುಗೆಯನ್ನು ಪಡ್ಕೋಬೇಕು ಅಂಥೇಳಿ ಆ ಬ್ರಹ್ಮದೇವ ಎಲ್ಲ ದೇವತೆಗಳಿಗೂ ಹೇಳ್ತಾನೆ. ಆಗ ದೇವತೆಗಳು ಸರಿ ಆಯಿತು ಅಂತೇಳಿ ಖುಷಿಯಿಂದ ಒಪ್ಕೋತಾರೆ. ಆಗ ಬ್ರಹ್ಮ ಮತ್ತೆ ಇನ್ನೂ ಒಂದು ಹೇಳ್ತಾರೆ, ನೀವೆಲ್ಲರೂ ಮನುಷ್ಯ ಅಥವಾ ವಾನರರ ರೂಪದಲ್ಲಿ ಮಾತ್ರ ಧರೆಯಲ್ಲಿ ನೀವು ಅವತರಿಸ್ಬೇಕು. ನೀವೆಲ್ಲ ಮನುಷ್ಯ ಅಥವಾ ವಾನರರ ರೂಪದಲ್ಲಿ ಭೂಮಿಗೆ ಹೋಗಬೇಕು. ಯಾಕೆ ಅಂತಂದರೆ, ಲಂಕಾಧೀಶ ರಾವಣ ನನ್ನ ಕಡೆಯಿಂದ ಒಂದು ವರವನ್ನು ಪಡ್ಕೊಂಡಿದ್ದಾನೆ. ಏನಪ್ಪ ಅಂದರೆ, ಈ ಜಂತುಗಳಿಂದ, ಹಾವುಗಳು, ಹುಲಿ, ಸಿಂಹ, ಚಿರತೆ ಮತ್ತು ವಿಷ ಜಂತುಗಳು, ರಾಕ್ಷಸರು, ಕಿನ್ನರರು ಮತ್ತು ಮರಣ ಬರೋ ಅಂಥ ಪ್ರಾಣಿಗಳಿಂದ ನನಗೆ ಸಾವು ಬರಬಾರ್ದು, ಅಂಥ ಪ್ರಾಣಿಗಳಿಂದ ನನಗೆ ಸಾವು ಬರಬಾರ್ದು ಅಂತ ಹೇಳಿ ಲಂಕಾಧೀಶ ರಾವಣ ನನ್ನಿಂದ ವರವನ್ನು ಪಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನೀವು ಯಾವುದೇ ಪ್ರಾಣಿಗಳ ವೇಷದಲ್ಲಿ ಭೂಮಿಗೆ ಹೋಗಬಾರ್ದು. ನೀವೇನಿದ್ರು ವಾನರ ಮತ್ತು ಮನುಷ್ಯನ ರೂಪದಲ್ಲಿ ಮಾತ್ರ ಭೂಮಿಗೆ ಹೋಗಬೇಕು ಅಂತೇಳಿ ಆಜ್ಞೆಯನ್ನು ಮಾಡ್ತಾರೆ. ಇಲ್ಲಿ ವಾನರ ಅಂದರೆ ಇತ್ತ ಮನುಷ್ಯನೂ ಅಲ್ಲ, ಅತ್ತ ಮಂಗನೂ ಅಲ್ಲ, ಈಗ ಮಧ್ಯದಲ್ಲಿರೋವಂಥನ್ನ ವಾನರ ಅಂತೇಳಿ ಕರೀತಾರೆ. ಹೀಗೆ ವಾನರ ಮತ್ತು ಮನುಷ್ಯನ ರೂಪದಲ್ಲಿ ಭೂಮಿಗೆ ಹೋಗಬೇಕು ಅಂತೇಳಿ ಬ್ರಹ್ಮದೇವರು ಆಜ್ಞೆಯನ್ನು ಮಾಡ್ತಾರೆ. ಸರಿ ಆಯಿತು ಅಂತೇಳಿ ಎಲ್ಲ ದೇವತೆಗಳು ಭೂಮಿಗೆ ಇಲ್ಲಿ ಅವತರಿಸ್ತಾರೆ. ಆಗ ಶ್ರೀಹರಿ ರಾಮನ ರೂಪದಲ್ಲಿ ಬರ್ತಾರೆ, ಆದಿಶೇಷ ಲಕ್ಷ್ಮಣನ ರೂಪದಲ್ಲಿ ಮತ್ತು ಲಕ್ಷ್ಮೀದೇವಿ ಸೀತಾಮಾತೆಯ ರೂಪದಲ್ಲಿ ಭೂಮಿಯಲ್ಲಿ ಅವತಾರವನ್ನು ತಾಳ್ತಾರೆ. ಆಗ ರಾಮನಿಗೆ ಈ ಸುಗ್ರೀವ ಮತ್ತು ವಾಲಿ ಅನ್ನೋರಿಬ್ಬರು ಸ್ನೇಹಿತರಾಗ್ತಾರೆ. ಈಗ ಸೀತೆಯನ್ನು ರಾವಣ ಅಪಹರಣ ಮಾಡಿದಾಗ ಈ ಸುಗ್ರೀವ ಮತ್ತು ವಾಲಿ ಇಬ್ಬರು ರಾಮನಿಗೆ ಸಹಾಯವನ್ನು ಮಾಡಿರ್ತಾರೆ. ಆಗಿನಿಂದ ರಾಮನ ಜೊತೆ ಒಳ್ಳೆ ಸ್ನೇಹ ಮತ್ತು ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಈ ವಾಲಿ ಮತ್ತು ಸುಗ್ರೀವ. ಈಗ ಒಂದು ಸಲ ಏನಾಗುತ್ತೆ ಅಂದರೆ, ಸುಗ್ರೀವ ಮತ್ತು ವಾಲಿ ಇಬ್ಬರು ಅಣ್ಣ ತಮ್ಮಗಳ ಮಧ್ಯೆ ಒಂದು ಜಗಳ ಆಗುತ್ತೆ. ಇದರಿಂದ ಸುಗ್ರೀವನಿಗೆ ತುಂಬ ಕೋಪ ಬರುತ್ತೆ. ತನ್ನ ಅಣ್ಣನಾದಂಥ ವಾಲಿ ಮೇಲೆ ತುಂಬ ಕೋಪ ಬರುತ್ತೆ. ಆಗ ಈ ಸುಗ್ರೀವ ಏನು ಮಾಡ್ತಾನೆ ಅಂದರೆ, ರಾಮನ ಹತ್ರ ಹೋಗಿ,
ನೀನು ಹೇಗಾದರೂ ಮಾಡಿ ತನ್ನ ಅಣ್ಣನಾದಂಥ ವಾಲಿಯನ್ನು ಕೊಲ್ಲಬೇಕು ಅಂತೇಳಿ ಕೇಳ್ತಾನೆ. ಆಗ ರಾಮ ಅದಕ್ಕೆ ಒಪ್ಪೋದಿಲ್ಲ. ಇಬ್ಬರ ಮಧ್ಯೆ ನಾನು ಯಾಕೆ ಬರಬೇಕು, ಅದು ನನ್ನಿಂದ ಸಾಧ್ಯ ಇಲ್ಲ. ಏನೇ ಇದ್ರೂ ನೀವಿಬ್ಬರೇ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ನಿಮ್ಮಿಬ್ಬರ ಮಧ್ಯೆ ನಾನು ಬರೋದಿಲ್ಲ, ಮತ್ತು ವಾಲಿಯನ್ನು ಕೊಲ್ಲೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಅಂತೇಳಿ ರಾಮ ಹೇಳ್ತಾನೆ. ಆದರೆ ಸುಗ್ರೀವ ರಾಮನ ಮಾತನ್ನು ಕೇಳೋದಿಲ್ಲ. ಹಠ ಮಾಡಿ ಪಟ್ಟು ಹಿಡಿದು ಕೊನೆಗೆ ರಾಮನ ಬಾಣದಿಂದ ತನ್ನ ಅಣ್ಣನಾದಂಥ ವಾಲಿಯನ್ನು ಕೊಲ್ಲಿಸ್ತಾನೆ. ಆಗ ವಾಲಿ ರಾಮನ ಬಾಣಕ್ಕೆ ತುತ್ತಾಗಿ ತನ್ನ ಪ್ರಾಣವನ್ನು ಕಳ್ಕೊತಾನೆ. ಆಗ ಏನಾಗುತ್ತೆ ಅಂದರೆ ತನ್ನ ತಂದೆಯರ ಸ್ವರೂಪದಲ್ಲಿರೋಂಥ, ತನ್ನ ತಂದೆಗೆ ಸಮಾನಾಗಿರೋಂಥ ಅಣ್ಣನಾದಂಥ ವಾಲಿಯನ್ನು ಸುಗ್ರೀವ ಕೊಂದಿರ್ತಾನೆ. ಮತ್ತು ಹಿರಿಯರು ದೊಡ್ಡವರಿಗೆ ಗೌರವವನ್ನು ಕೊಡ್ತಾ ಇರೋದಿಲ್ಲ. ಈ ಎರಡೂ ಪಾಪಗಳು ಸುಗ್ರೀವನಿಗೆ ಹೆಗಲೇ ಇರುತ್ತೆ. ತಂದೆ ಸಮನಾದ ಅಣ್ಣನನ್ನು ಕೊಂದಂಥ ಪಾಪ ಮತ್ತು ಗುರು ಹಿರಿಯರಿಗೆ ಗೌರವ ಕೊಡದೇ ಇರೋಂಥ ಪಾಪ, ಇವೆರಡೂ ಕೂಡ ಸುಗ್ರೀವನ ಹೆಗಲ ಏರುತ್ತೆ. ಇದೇ ಪಾಪ ಕರ್ಮ ಮುಂದೆ ಅವನಿಗೆ ಕಷ್ಟ ಆಗೋ ಥರ ಆಗುತ್ತೆ. ಮುಂದಿನ ಜನ್ಮದಲ್ಲಿ ಅವನು ಜೀವನ ಪರ್ಯಂತ ಕಷ್ಟವನ್ನು ಪಡೋ ಅಂಥ ಸಂದರ್ಭ ಬರುತ್ತೆ. ಇದೇ ಸುಗ್ರೀವ ಇಲ್ಲಿ ಹೇಗೆ ತನ್ನ ಅಣ್ಣನ ಸಾವಿಗೆ ಕಾರಣ ಆಗಿದ್ನೋ, ಇದೇ ಸುಗ್ರೀವ ಮುಂದೆ ದ್ವಾಪರ ಯುಗದಲ್ಲಿ ಕರ್ಣನಾಗಿ ಜನ್ಮವನ್ನು ತಾಳ್ತಾನೆ. ಕರ್ಣನಾಗಿ ಕುಂತಿಯಲ್ಲಿ ಜನನವನ್ನು ತಾಳ್ತಾನೆ. ಇಲ್ಲಿ ಅವನೇನು ಪಾಪ ಕರ್ಮಗಳನ್ನು ಮಾಡಿದ್ನೋ ಇದರೆಲ್ಲರ ಪ್ರತಿಫಲ ದ್ವಾಪರ ಯುಗದಲ್ಲಿ ಕರ್ಣ ಕಷ್ಟಗಳನ್ನು ಅನುಭವಿಸ್ತಾನೆ. ಅದೇ ಈಗ ನಿಜ ಜೀವನದಲ್ಲೂ ಅಷ್ಟೇ. ಎಷ್ಟೋ ಸಲ ಹಿರಿಯರು ಹೇಳೋದನ್ನು ನಾವು ಕೇಳಿರ್ತೀವಿ. ಯಾವ ಜನ್ಮದ ಪಾಪನೋ ಏನೋ ನಾವು ಇವಾಗ ಕಷ್ಟಪಡ್ತಾ ಇದ್ದೀವಿ ಅನ್ನೋ ಮಾತನ್ನು ನಾವು ಸುಮಾರು ಜನ ನಮ್ಮ ಅಜ್ಜಿ ತಾತಂದರು ಹೇಳೋದನ್ನು ನಾವು ಕೇಳಿರ್ತೀವಿ. ಅಲ್ಲೂ ಕೂಡ ಹಾಗೆ ತಾನು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಕ್ಕೆ ಪ್ರತಿಫಲವಾಗಿ ಕರ್ಣ ಅವನೆಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾನೆ. ಯಾರು ಏನು ಕೇಳಿದ್ರು ಕೊಡ್ತಾನೆ. ದಾನ ವೀರ ಶೂರ ಅಂತಾನೆ ಹೆಸರನ್ನು ಪಡ್ಕೋತಾನೆ. ಅಷ್ಟೆಲ್ಲ ಮಾಡಿದರೂ ಕೂಡ ಅವನು ತನ್ನ ಹುಟ್ಟಿದಾಗಿನಿಂದ ಸಾವಿನವರೆಗೂ ಕೂಡ ಸಾಕಷ್ಟು ಕಷ್ಟವನ್ನು ಪಡ್ತಾನೆ. ಮತ್ತು ಅವನ ಒಳಿತೆ ಅವನಿಗೆ ಮುಳ್ಳಾಗುತ್ತೆ. ಕಾರಣ ಅವನು ಹಿಂದಿನ ಜನ್ಮದಲ್ಲಿ ಮಾಡದಂಥ ಪಾಪ. ಇಷ್ಟು ಕರ್ಣನ ಕತೆ. ಕರ್ಣ ಯಾಕೆ ಕಷ್ಟಪಡ್ತಾನೆ ಅನ್ನೋದಕ್ಕೆ ಈ ಸುಗ್ರೀವನ ಕತೆನೇ ಸಾಕ್ಷಿ. ಇಷ್ಟು ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಎಲ್ಲ ವೀಡಿಯೋಸ್ನ ನೋಡೋದ್ರ ಮೂಲಕ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಈಗೇನೋ ಕರ್ಣ ಹಿಂದಿನ ಜನ್ಮದಲ್ಲಿ ಸುಗ್ರೀವನಾಗಿದ್ದ, ಅದಕ್ಕೆ ಈಗ ಕಷ್ಟವನ್ನು ಪಟ್ಟ ಅಂತೇಳಿ ಈ ಕತೆ ಮೂಲಕ ಹೇಳಿದೆ. ಮತ್ತು ಇದೇ ಕರ್ಣ ಕುಂತಿಯ ಗರ್ಭದಲ್ಲಿ ಹೇಗೆ ಜನಿಸ್ದ, ಕುಂತಿಯ ಗರ್ಭದಲ್ಲಿ ಕರ್ಣ ಜನಿಸೋದಕ್ಕೆ ಏನು ಕಾರಣ ಏನು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ನನ್ನ ಎಲ್ಲ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.